ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಹೊತ್ತಾಗ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 9/5/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಪ್ರೀತಿಯ ಮಕ್ಕಳೇ, ಮೊದಲು ನೀವು ಏನನ್ನೂ ತಿಳಿದುಕೊಂಡಿರಲಿಲ್ಲ, ಕೋತಿ ಬುದ್ಧಿಯವರಾಗಿದ್ದೀರಿ. ಸಂಗಮದಲ್ಲಿ ತಂದೆಯು ಬಂದು ಮನುಷ್ಯ ಬುದ್ಧಿಯವರನ್ನಾಗಿ ಮಾಡಿದ್ದಾರೆ. ಯಾವಾಗ ನೀವು ಬ್ರಾಹ್ಮಣರಾಗಿದ್ದೀರೋ ನೀವು ಓದಿ ದೇವತೆಗಳಾಗುತ್ತೀರಿ. ನಂತರ ನೀವು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತೀರಿ. ಯಾರು ಒಳಗೂ ಹೊರಗೂ ಸ್ವಚ್ಛ ಹೃದಯದವರಾಗಿರುತ್ತಾರೋ ಅವರ ಬಾಣವೇ ಸರಿಯಾಗಿ ತಗಲುತ್ತದೆ. ಓಂ ನಮಃ ಶಿವಾಯ್. ಯಾವಾಗ ಬೇಹದ್ದಿನ ತಂದೆ ಸಿಗುತ್ತಾರೋ ಆಗ ಅರ್ಥ ಮಾಡಿಕೊಳ್ಳಬೇಕು, ಬೇಹದ್ದಿನ ಮಾಲೀಕತನವೂ ಅವರಿಂದಲೇ ಸಿಗಲಿದೆ ಎಂದು. ತಂದೆ ಬೇಹದ್ದಿನ ಬಾದಶಾಹಿಯನ್ನು ಕೊಡುತ್ತಾರೆ. ವಾಸ್ತವದಲ್ಲಿ ಈಗ ಕೊಡಲು ಸಾಧ್ಯವಿಲ್ಲ. ನೀವು ಶ್ರೀಮತದಿಂದ ಪಡೆದುಕೊಳ್ಳಬಹುದು. ಇದು ಕೊಡುವ ವಸ್ತುವಲ್ಲ. ಶಿಕ್ಷಣದಲ್ಲಿ ತಂದೆಯು ಡೈರೆಕ್ಷನ್ ಕೊಡುತ್ತಾರೆ. ಅದೇನೆಂದರೆ, ಒಂದು ಪಾವನರಾಗಬೇಕು. ಬಾಬಾರನ್ನು ಹೇಗೆ ನೆನಪು ಮಾಡುವುದು ಎಂದು ಕೇಳುವಂತಿಲ್ಲ. ಮಕ್ಕಳು ಇದನ್ನು ಕೇಳಲು ಸಾಧ್ಯವಿಲ್ಲ. ಮಕ್ಕಳು ತಂದೆಯನ್ನು ಆಟೋಮ್ಯಾಟಿಕ್ ಆಗಿ ನೆನಪು ಮಾಡುತ್ತಾರೆ ಅಲ್ಲವೇ? ತಂದೆ ಪಾವನರಾಗಿದ್ದಾರೆ ಎಂದು ಸ್ವತಃ ತಿಳಿದುಕೊಂಡಿದ್ದೀರಿ. ತಂದೆಯನ್ನು ತಿಳಿದುಕೊಂಡಿದ್ದಾರೆ, ಸರಿ. ಪತಿತರಿಂದ ಪಾವನರನ್ನಾಗಿ ಹೇಗೆ ಮಾಡುತ್ತಾರೆ ಎನ್ನುವ ತಿಳುವಳಿಕೆಯೂ ಕೂಡ ಬೇಕು ತಾನೆ? ಇದು ತಿಳುವಳಿಕೆಯ ಮಾತಾಗಿದೆ. ಹೇಗೆ ಮಾಡುತ್ತಾರೆ ಎಂದು ಇದು ಕೂಡ ತಿಳುವಳಿಕೆಯ ಮಾತಾಗಿದೆ. ನಂತರ ತಂದೆ ಡೈರೆಕ್ಷನ್ ಕೊಡುತ್ತಾರೆ. ನೀವು ಪಾವನ ಸತೋಪ್ರಧಾನರಾಗಿದ್ದೀರಿ, ನಂತರ ತಮೋಪ್ರಧಾನರಾದಿರಿ, ಮತ್ತೆ ಸತೋಪ್ರಧಾನರಾಗಬೇಕು. ಇವರು ಕೇವಲ ತಂದೆಯಷ್ಟೇ ಅಲ್ಲ, ಟೀಚರ್ ಕೂಡ ಆಗಿದ್ದಾರೆ. ತಂದೆ ದಾರಿ ತೋರಿಸುತ್ತಾರೆ, ಹೀಗೆ ಪಾವನರಾಗಬಹುದು ಎಂದು. ಪಾವನರಾಗುವುದೇ ಕಷ್ಟದ ಕೆಲಸವಾಗಿದೆ. ಪರಿಶ್ರಮ ಕೂಡ ಇದರಲ್ಲೇ ಇದೆ. ಪಾವನರಾಗಲಿಕ್ಕಾಗಿಯೇ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ. ಹಾಗಾದರೆ ಮತ್ತೆ ಪತಿತರಾಗಬಾರದು, ಪಾವನರಾಗೋಣ ಎನ್ನುತ್ತಾರೆ. ಆದರೆ ಮಾಯೆಯು ಈ ರೀತಿ ಆಗಲು ಬಿಡುವುದಿಲ್ಲ, ಕೆಳಗೆ ಬೀಳಿಸುತ್ತದೆ. ಹೆಣ್ಣು ಮಕ್ಕಳು ಕೆಲವರು ಸುಪುತ್ರರಾಗಿರುತ್ತಾರೆ, ಗಂಡು ಮಕ್ಕಳು ಕುಪುತ್ರರಾಗಿರುತ್ತಾರೆ. ಕುಮಾರಿಯರು ಲಜ್ಜಾವಂತರಿರುತ್ತಾರೆ, ಕುಮಾರರು ನಿರ್ಲಜ್ಜರಾಗಿರುತ್ತಾರೆ. ರಚನೆಯೇ ಆಗಿದೆ. ಸ್ತ್ರೀ ಕೂಗುತ್ತಾಳೆ, ಪುರುಷನು ಸ್ತ್ರೀಯು ನಮ್ಮನ್ನು ಪತಿತರನ್ನಾಗಿ ಮಾಡುತ್ತಾಳೆ ಎಂದು ಕೂಗುವುದನ್ನು ಎಂದೂ ಕೇಳಿಲ್ಲ. ಸ್ತ್ರೀ ಕೂಗುತ್ತಾಳೆ. ಹಾಗಾಗಿ ಮೂಲ ವಿಷಯ ಪವಿತ್ರತೆಯದ್ದಾಗಿದೆ. ತಂದೆ ಕೇಳುವ ಪ್ರಶ್ನೆಯೇ ಇದು, ಎಂದಾದರೂ ಪತಿತರಾಗಿದ್ದೀರಾ? ಮಕ್ಕಳು ಹೇಳುತ್ತಾರೆ, ಆಗಿದ್ದೇವೆ ಅಥವಾ ಇಲ್ಲ ಎಂದು. ತಂದೆ ತಿಳಿಸುತ್ತಾರೆ, ಯುಗಲ್ಸ್ ಆದಾಗ ಪತಿತರಾಗಲೇಬೇಕು. ಮದುವೆ ಮಾಡಿಕೊಳ್ಳುವುದೇ ಪತಿತರಾಗಲು. ರಾವಣನ ರಾಜ್ಯದಲ್ಲಿ ಪತಿತರಾಗುವುದು ನಾಟಕದಲ್ಲಿ ನಿಗದಿಯಾಗಿದೆ. ಮತ್ತೆ ತಂದೆ ಹೇಳುತ್ತಾರೆ, ಪತಿತರಾಗಬಾರದು. ನನ್ನ ರಾಜ್ಯದಲ್ಲಿ ಎಂದೂ ಪತಿತರಾಗುವುದಿಲ್ಲ. ಬೇರೆ ಯಾರೂ ಹೀಗೆ ಹೇಳಲು ಸಾಧ್ಯವಿಲ್ಲ. ರಾಜ್ಯವಂತೂ ಯಾರದ್ದೂ ಇಲ್ಲ. ವೈಶ್ಯ ಮತ್ತು ಶೂದ್ರ ಸಂಪ್ರದಾಯದ ಧರ್ಮವೇ ಪತಿತರಾಗುವುದು. ವಿಕಾರಿಗಳಾಗುವುದರಿಂದ ಪಾಪ ಅವಶ್ಯವಾಗಿ ಆಗುತ್ತದೆ. ಮಕ್ಕಳು ತಿಳುವಳಿಕೆಯಿಂದ ರೆಸ್ಪಾನ್ಸ್ ಮಾಡಬಹುದು. ಬಾಬಾ, ನಾವು ಪಾವನರಾಗುತ್ತೇವೆ. ಬಾಬಾ, ಸತ್ಯಯುಗದಲ್ಲಿ ನಾವು ಪತಿತರಾಗುತ್ತಿರಲಿಲ್ಲ. ಭಾರತವಾಸಿಗಳು ಸ್ವರ್ಗವನ್ನು 40,000 ವರ್ಷ ದೂರಕ್ಕೆ ಕೊಂಡೊಯ್ದಿದ್ದಾರೆ. ತಂದೆ ಸ್ವರ್ಗವನ್ನು ಬಹಳ ಹತ್ತಿರಕ್ಕೆ ತರುತ್ತಾರೆ. ತಂದೆ ಹೇಳುತ್ತಾರೆ, ಹೊಸ ಪ್ರಪಂಚವಿತ್ತು, ಹಾಗಾದರೆ ಮತ್ತೆ ಅವಶ್ಯವಾಗಿ ಇರುತ್ತದೆ. 8 ವರ್ಷಗಳಲ್ಲಿ ಹೊಸ ಪ್ರಪಂಚವಾಗಲಿದೆ. ಹಾಗಾದರೆ ಎಷ್ಟು ದೊಡ್ಡ ವ್ಯತ್ಯಾಸವಾಗುತ್ತದೆ? ತಂದೆಯೇ ತಿಳಿಸುತ್ತಾರೆ, ಕಲ್ಪದ ಆಯುಷು 5,000 ವರ್ಷ ಎಂದು. ಸತ್ಯ. ನೀವು ತಿಳಿಸಿದಾಗ ಮನುಷ್ಯರು ಹೇಳುತ್ತಾರೆ, ಶಾಸ್ತ್ರಗಳಲ್ಲಿ ಇಷ್ಟು ವರ್ಷಗಳಿವೆ ಎಂದು. ಅವರಿಗೆ ಹೇಳಿ, ಭಗವಂತ ನಮಗೆ ಇದನ್ನು ತಿಳಿಸುತ್ತಿದ್ದಾರೆ. ಮನುಷ್ಯರು ಶಾಸ್ತ್ರಗಳನ್ನು ಹೇಳುತ್ತಾರೆ, ಇಲ್ಲಿ ಭಗವಂತ ತಂದೆ ತಿಳಿಸುತ್ತಿದ್ದಾರೆ. ಎಷ್ಟು ವ್ಯತ್ಯಾಸವಿದೆ? ತಂದೆ ಹೇಳುತ್ತಾರೆ, ಶಾಸ್ತ್ರಗಳು ಭಕ್ತಿ ಮಾರ್ಗದಲ್ಲಿವೆ. ಭಕ್ತಿಗೆ ಎಷ್ಟು ಸಮಯವಾಯಿತು? ಮಕ್ಕಳು ತಿಳಿಯುತ್ತಾರೆ, ಮನುಷ್ಯರು ಸಂಪೂರ್ಣವಾಗಿ ಘೋರ ಅಂಧಕಾರದಲ್ಲಿದ್ದಾರೆ. ನೀವು 8 ವರ್ಷ ಎನ್ನುತ್ತೀರಿ. ಆಗ ಮನುಷ್ಯರು ಇದು ಸುಳ್ಳು ಎಂದು ತಿಳಿಯುತ್ತಾರೆ. ಯಾರನ್ನಾದರೂ ಕೇಳಿ, ಅವರು ಹೇಳುತ್ತಾರೆ, ಕಲ್ಪದ ಆಯುಷು 40,000 ವರ್ಷ ಎಂದು. ಇದಿನ್ನು ಚಿಕ್ಕದಿದೆ. ತಂದೆ ಹೇಳುತ್ತಾರೆ,
ಬಹಳ ಬಹಳ ಹಳೆಯದಾಗಿದೆ. ನೀವು ಮಕ್ಕಳು ಕೂಡ ಹಳಬರು, ಹಾಗಾಗಿ ನಿಮ್ಮ ಪಾತ್ರ ಕೂಡ ಹಳೆಯದಾಗಿದೆ. ಇಷ್ಟು ಚಿಕ್ಕ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ತುಂಬಿದೆ. ಆಶ್ಚರ್ಯ ಅಲ್ವೇ? ಇಂತಹ ಸೂಕ್ಷ್ಮ ಗುಹ್ಯ ವಿಷಯಗಳನ್ನು ಮಕ್ಕಳು ಮರೆತು ಬಿಡುತ್ತಾರೆ. ಆತ್ಮವು ನಕ್ಷತ್ರದಂತಿದೆ ಎಂದು ಹೇಳುತ್ತಾರೆ. ಭ್ರುಕುಟಿಯ ಮಧ್ಯದಲ್ಲಿ ಇರುತ್ತದೆ. ಬಹಳ ಚಿಕ್ಕದಾಗಿದೆ, ಆದರೆ ಭಕ್ತಿಗಾಗಿ ದೊಡ್ಡ ರೂಪವನ್ನು ಮಾಡಿದ್ದಾರೆ. ಆತ್ಮವು ಎಂದು ಸವೆಯುವುದಿಲ್ಲ ಅಥವಾ ಬೆಳೆಯುವುದಿಲ್ಲ. ದೇವತೆಗಳ ಪೂಜೆಯಾಗುತ್ತದೆ. ಹಾಗಾದರೆ ತಂದೆಯ ಪೂಜೆಯೂ ಆಗಬೇಕು. ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತೇನೆ. ನೀವು ಮೊಟ್ಟ ಮೊದಲು ನನ್ನ ಭಕ್ತಿಯನ್ನು ಮಾಡುತ್ತೀರಿ. ನಿಮ್ಮ ಬುದ್ಧಿಯಲ್ಲಿದೆ ನಂಬರ್ 1 ಭಕ್ತರು ನಾವೇ ಆಗುತ್ತೇವೆ ಎಂದು. ಗತಕಾಲವು ಮಕ್ಕಳಿಗೆ ನೆನಪಿಗೆ ಬರುತ್ತದೆ. ತನ್ನ ಮನೆಯೂ ಕೂಡ ಆತ್ಮಕ್ಕೆ ನೆನಪಿಗೆ ಬರುತ್ತದೆ. ತಂದೆ ಮತ್ತು ಆತ್ಮಗಳು ನಿರ್ವಾಣಧಾಮದಲ್ಲಿ ಇರುತ್ತವೆ. ಅಲ್ಲಿಂದ ನೀವು ಪಾತ್ರಾಭಿನಯ ಮಾಡಲು ಸ್ವರ್ಗಧಾಮಕ್ಕೆ ಬರುತ್ತೀರಿ. ಸ್ವರ್ಗದಿಂದ ನರಕ, ನರಕದಿಂದ ಸ್ವರ್ಗ ಹೇಗೆ ಆಗುತ್ತದೆ ಎಂದು ತಿಳಿಸಲಾಗುತ್ತದೆ. ಮಧ್ಯದಲ್ಲಿ ಸಂಗಮದಲ್ಲಿ ತಂದೆ ಬರುತ್ತಾರೆ. ಯಾರು ಏನನ್ನೂ ತಿಳಿಯುವುದಿಲ್ಲವೋ ಅವರನ್ನು ತುಚ್ಛ ಬುದ್ಧಿಯವರು ಎನ್ನಲಾಗುತ್ತದೆ. ತಂದೆ ಹೇಳುತ್ತಾರೆ, ನೀವೇ ಅನೇಕ ಜನ್ಮಗಳ ಅಂತ್ಯದಲ್ಲಿ ನನಗೆ ಸಿಗುತ್ತೀರಿ, ನನ್ನನ್ನು ಗುರುತಿಸುತ್ತೀರಿ. ತಂದೆಯು ಸುಪ್ರೀಂ ಫಾದರ್, ಸುಪ್ರೀಂ ಟೀಚರ್ ಆಗಿದ್ದಾರೆ. ಅತ್ಯಂತ ಶ್ರೇಷ್ಠಾತಿ ಶ್ರೇಷ್ಠ. ಹಾಗಾಗಿ ಇದು 84 ಜನ್ಮಗಳ ಚಕ್ರದ ಜ್ಞಾನವಾಗಿದೆ. ಸತ್ಯಯುಗದಲ್ಲಿ ಇವರ ರಾಜ್ಯವಿತ್ತು ಎಂದು ನೀವು ತಿಳಿದುಕೊಂಡಿದ್ದೀರಿ. ನಾವೀಗ ಅದೇ ಆಗುತ್ತಿದ್ದೇವೆ. ಹೃದಯದಲ್ಲಿ ಪರೀಕ್ಷಿಸಿಕೊಳ್ಳುತ್ತೀರಿ, ಆದರೆ ಮಾಯೆಯು ಮತ್ತೆ ಮರೆಸಿ ಬಿಡುತ್ತದೆ. ತಂದೆ ಹೇಳುತ್ತಾರೆ, ನಾನು ಹೇಗೆ ಸರ್ವಶಕ್ತಿವಂತನೋ ಹಾಗೆಯೇ ರಾವಣನೂ ಕೂಡ. ಶಿವನ ಜಯವು ಭಾರತದಲ್ಲಿ, ರಾವಣನ ಜಯವು ಭಾರತದಲ್ಲಿಯೇ ಆಗುತ್ತದೆ. ಯಾರು ತಮ್ಮ ಪೂಜೆಯನ್ನು ಮಾಡಿಸಿಕೊಳ್ಳುತ್ತಾರೋ ಅವರನ್ನು ಹಿರಣ್ಯಕಶಿಪು ಎನ್ನಲಾಗುತ್ತದೆ. ನರಸಿಂಹನಿಗೆ ಮಾವಿನ ಹಣ್ಣಿನ ಭೋಗವನ್ನು ಅರ್ಪಿಸುತ್ತಾರೆ. ನಂತರ ಆ ಹಣ್ಣು ಪೂಜಾರಿಯ ಕೆಲಸಕ್ಕೆ ಬರುತ್ತದೆ. ಭಕ್ತರು ಎಷ್ಟೊಂದು ವಸ್ತುಗಳನ್ನು ತರುತ್ತಾರೆ. ಪೂಜಾರಿ ಅದೆಲ್ಲವನ್ನು ನಂತರ ಮಾರಾಟ ಮಾಡುತ್ತಾರೆ. ಸಿಂಧ್ ಪ್ರಾಂತ್ಯದಲ್ಲಿ ಇದೆಲ್ಲವೂ ಬಹಳಷ್ಟಿದೆ. ತಂದೆಯೂ ಕೂಡ ಸಿಂಧ್ಗೆ ಬರುತ್ತಾರೆ. ಮಗಧ ದೇಶಕ್ಕೆ ಬರುತ್ತಾರೆ. ಗುಪ್ತ ಟೀಚರ್, ಹಾಗಾಗಿ ಓದುವವರು ಕೂಡ ಗುಪ್ತವಾಗಿದ್ದಾರೆ. ಆತ್ಮವೂ ಕೂಡ ಗುಪ್ತವಾಗಿದೆ ಅಲ್ಲವೇ? ನಾವು ರಾಜಕುಮಾರ ಮತ್ತು ರಾಜಕುಮಾರಿಯರಾಗಿದ್ದೇವೆ ಎಂದು ಮಕ್ಕಳು ತಿಳಿಯುತ್ತಾರೆ. ನಂತರ ಶಹಜಾದೆಯರಾಗುತ್ತಾರೆ. ಅಂದರೆ ರಾಜಕುಮಾರ ರಾಜಕುಮಾರಿಯರು ಮುಂದೆ ರಾಜರಾಗುತ್ತಾರೆ. ಸಾಹೇಬನ ಮಕ್ಕಳು ಬ್ರಹ್ಮನ ಮೂಲಕವೇ ಆಗುತ್ತಾರೆ. ಬಾಪ್ತಾದ ಇಬ್ಬರೂ ಇದ್ದಾಗ ಮಾತ್ರ ಆಗಲು ಸಾಧ್ಯ, ಇಲ್ಲದಿದ್ದರೆ ಆಗಲು ಸಾಧ್ಯವಿಲ್ಲ. ಆತ್ಮವು ಎಷ್ಟು ಚಿಕ್ಕ ವಸ್ತುವಾಗಿದೆ, ಶರೀರವು ಬಹಳ ದೊಡ್ಡ ವಸ್ತುವಾಗಿದೆ. ಹಾಗಾಗಿ ಇಷ್ಟು ದೊಡ್ಡ ದೇಹವು ಪದೇ ಪದೇ ನೆನಪಿಗೆ ಬರುತ್ತದೆ. ಆತ್ಮವು ಎಷ್ಟು ಚಿಕ್ಕದಾಗಿದೆ. ಆತ್ಮಗಳಿಗೆ ತಂದೆ ಹೇಳುತ್ತಾರೆ, ನೀವೆಲ್ಲರೂ ಸಾಹೇಬ್ಜಾದೆಯರಾಗಿದ್ದೀರಿ. ಎಲ್ಲರಿಗೂ ಆಸ್ತಿ ಸಿಗುತ್ತದೆ. ಇಲ್ಲಿ ಕುಳಿತಿದ್ದೀರಿ. ಪ್ರವೃತ್ತಿ ಮಾರ್ಗವಾಗಿದೆ. ಹಾಗಾಗಿ ರಾಜಕುಮಾರ ಮತ್ತು ರಾಜಕುಮಾರಿಯರಾಗಿದ್ದೀರಿ. ತಂದೆಯನ್ನು ನೆನಪು ಮಾಡದಿದ್ದರೆ ಆಸ್ತಿ ಹೇಗೆ ಸಿಗುತ್ತದೆ? ಒಬ್ಬರು ಶಾರೀರಿಕ ತಂದೆ, ಇನ್ನೊಬ್ಬರು ಆತ್ಮಿಕ ತಂದೆ. ಹದ್ದಿನ ಶಾರೀರಿಕ ತಂದೆಯಿಂದ ಹದ್ದಿನ ಆಸ್ತಿ ಸಿಗುತ್ತದೆ. ಇವರು ಬೇಹದ್ದಿನ ಆತ್ಮಿಕ ತಂದೆ. ಎಲ್ಲವೂ ಶಿಕ್ಷಣದ ಮೇಲೆ ಆಧಾರಿತವಾಗಿದೆ. ತನು ಮನ ಧನದಿಂದ ಸೇವೆ ಮಾಡುತ್ತೀರಿ ಅಲ್ಲವೇ? ಭಂಡಾರಿಯವರು ಸೇವೆ ಮಾಡಿದಾಗ ಎಷ್ಟು ಆಶೀರ್ವಾದ ಸಿಗುತ್ತದೆ. ತಂದೆಯು ಈ ತನುವನ್ನು ಲೋನ್ ಮೇಲೆ ಪಡೆದಿದ್ದಾರೆ. ಹಾಗಾಗಿ ಇದರಲ್ಲೂ ಸಹಾಯ ಸಿಗುತ್ತದೆ. ತಮ್ಮನ್ನು ಆತ್ಮ ಎಂದು ತಿಳಿದು ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಇದರಲ್ಲೇ ಮಾಯೆಯು ಮರೆಸುತ್ತದೆ. ಇದನ್ನು ಯುದ್ಧ ಎನ್ನಲಾಗುತ್ತದೆ. ನಾವು ನೆನಪು ಮಾಡುತ್ತೇವೆ, ಮಾಯೆಯು ಮರೆಸುತ್ತದೆ. ಉಳಿದಂತೆ ಬಾಬಾ ಯಾವುದೇ ಬೇಲಿಯನ್ನು ಹಾಕುವುದಿಲ್ಲ. ನಾವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೇವೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಅವರು ನಮ್ಮ ಆತ್ಮಗಳ ತಂದೆ, ಬೇಹದ್ದಿನ ತಂದೆ. ನೀವು ಬೇಹದ್ದಿನ ತಂದೆಯನ್ನು ಎಲ್ಲಿ ಬೇಕಾದರೂ ನೆನಪು ಮಾಡಬಹುದು. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪಾಪಗಳು ನಾಶವಾಗುತ್ತಾ ಹೋಗುತ್ತವೆ. ನೆನಪಿನ ಯಾತ್ರೆ. ಈ ಅಕ್ಷರವನ್ನು ಕೂಡ ತಂದೆಯೇ ಹೇಳುತ್ತಾರೆ. ಅದು ತೀರ್ಥಯಾತ್ರೆ.
ಇದು ನೆನಪಿನ ಯಾತ್ರೆ. ಮುಕ್ತಿ, ಜೀವನ್ಮುಕ್ತಿಧಾಮ ಎರಡೂ ಮುಖ್ಯ ತೀರ್ಥಗಳಾಗಿವೆ. ಅದು ಜಡಚಿತ್ರಗಳ ಯಾತ್ರೆ. ಇಲ್ಲಿ ತಂದೆಯ ಬಳಿ ಹೋಗುವುದಾಗಿದೆ. ಬುದ್ಧಿಯೂ ಹೇಳುತ್ತದೆ ಆತ್ಮಗಳ ತಂದೆಯ ಬಳಿ ಅವಶ್ಯವಾಗಿ ಹೋಗಬೇಕು ಎಂದು. ಎಷ್ಟು ರಾಶಿ ಆತ್ಮಗಳು ಅಂದ್ರೆ ಬಹಳಷ್ಟು ಆತ್ಮಗಳು ಹೋಗುತ್ತವೆ. ಮನುಷ್ಯರು ಮನೆಯನ್ನು ಕೂಡ ನೆನಪು ಮಾಡುತ್ತಾರೆ ತಾನೆ. ಮನೆಗೆ ಹೋಗಿ ಹೊಸ ಬಟ್ಟೆಯನ್ನು ಬದಲಾಯಿಸಬೇಕಾಗುತ್ತದೆ. ಇದರಲ್ಲಿ ಯಾವುದೇ ತೊಂದರೆಯ ಮಾತಿಲ್ಲ. ಮಾಯೆಯು ಕೇವಲ ಮರೆಸುತ್ತದೆ. ಈಗ ಚಿಕ್ಕವರು ದೊಡ್ಡವರು ಎಲ್ಲರದ್ದೂ ವಾನಪ್ರಸ್ಥ ಸ್ಥಿತಿಯಾಗಿದೆ. ಶಬ್ದದಿಂದ ದೂರ ಹೋಗಬೇಕು. ನೆನಪು ಮಾಡುತ್ತಾ ಮಾಡುತ್ತಾ ನಿಮ್ಮ ಆತ್ಮವು ಪವಿತ್ರವಾಗುತ್ತದೆ. ಮನೆಗೆ ಹೋಗಲೇಬೇಕು. ಇಲ್ಲಿ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿದ್ದೀರಿ. ಆತ್ಮಕ್ಕೆ ಈ ಶರೀರ ರೂಪಿ ವಸ್ತ್ರವಿದೆ. ಈ ವಸ್ತ್ರದ ಮೇಲೂ ನೀವು ಬಟ್ಟೆಗಳನ್ನು ಧರಿಸುತ್ತೀರಿ. ನವಯುಗದಲ್ಲಿ ಹೊಸ ಜೀವನವಿರುತ್ತದೆ. ಹಳೆಯ ಯುಗದಲ್ಲಿ ಹಳೆಯ ಜೀವನ. ನಿಮ್ಮ ಈ ಪೇಪರ್ನಲ್ಲಿ ಎಲ್ಲವೂ ನೆನಪಿನ ಯಾತ್ರೆಯ ಮೇಲೆ ಆಧಾರಿತವಾಗಿದೆ. ನೀವು ಆತ್ಮಗಳಾಗಿದ್ದೀರಿ ಅಲ್ಲವೇ? ಮೇಲಿನಿಂದ ನಾವು ಆತ್ಮಗಳು ಪಾತ್ರಾಭಿನಯ ಮಾಡಲು ಬರುತ್ತೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ನೀವು ಮಕ್ಕಳೆಲ್ಲರೂ ಆಸ್ತಿಕರಾಗಿದ್ದೀರಿ. ತಂದೆ ಬಂದು ಆಸ್ತಿಕರನ್ನಾಗಿ ಮಾಡುತ್ತಾರೆ. ಮಾಯೆಯು ಮತ್ತೆ ನಾಸ್ತಿಕರನ್ನಾಗಿ ಮಾಡುತ್ತದೆ. ಈ 5 ವಿಕಾರಗಳು ಬಹಳ ಆಕರ್ಷಿಸುತ್ತವೆ. ಮಕ್ಕಳು ಬರೆಯುತ್ತಾರೆ ಕೂಡ. ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತಿದ್ದೇವೋ ಅದೆಲ್ಲವೂ ಭಸ್ಮವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಯಾರನ್ನೂ ನೆನಪು ಮಾಡಬಾರದು. ಆತ್ಮಗಳು ತಮ್ಮ ಮನೆಗೆ ಹೋಗಬೇಕು. ಆತ್ಮವು ಅತ್ಯಂತ ವೇಗವಾದದ್ದು, ತೀರಾ ಚಿಕ್ಕದಾಗಿದೆ. ಎಲ್ಲಿಗೆ ಬೇಕಾದರೂ ಹೋಗಬಹುದು. ಯಾರು ಒಳ್ಳೆಯ ದಾನ ಪುಣ್ಯ ಇತ್ಯಾದಿಗಳನ್ನು ಮಾಡುತ್ತಾರೋ ಅವರಿಗೆ ಅಲ್ಲಿ ಅರಮನೆ ಇತ್ಯಾದಿಗಳನ್ನು ಕಟ್ಟುವಷ್ಟು ಸಿಗುತ್ತದೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಇಲ್ಲಿ ಮತ್ತೆ ಆತ್ಮಿಕ ವಿಷಯವಿದೆ. ಅವಿನಾಶಿ ಜ್ಞಾನ ರತ್ನಗಳ ದಾನ ಕೊಟ್ಟು ಮಾಲಾಮಾಲ್ ಮಾಡಿರಿ. ಇದ್ದರೆ ದಾನ ಮಾಡುತ್ತೀರಿ, ಇಲ್ಲದಿದ್ದರೇನು ದಾನ ಮಾಡುತ್ತೀರಿ? ಇದು ಅವಿನಾಶಿ ಜ್ಞಾನ ರತ್ನ. ಇತರರಿಗೂ ದಾನ ಕೊಡುತ್ತೀರಿ. ಅವರು ದಾನಿಗಳಾಗಿರುತ್ತಾರೆ. ನೀವು ಮಹಾದಾನಿಗಳಾಗಿದ್ದೀರಿ. ಬಹಳ ದಾನ ಮಾಡುತ್ತೀರಿ. ತಂದೆಯೂ ಕೂಡ ಮಹಾದಾನಿಯಾಗಿದ್ದಾರೆ. ಬಹಳ ದಾನ ಮಾಡಿದರೆ 2ನೇ ಜನ್ಮದಲ್ಲಿ ನಿಮಗೆ ಸ್ಥೂಲ ಧನವು ಬಹಳಷ್ಟು ಸಿಗುತ್ತದೆ. ಪಾತ್ರರಿಗೆ ದಾನ ಮಾಡಬೇಡಿ ಎಂದು ತಂದೆ ತಿಳಿಸುತ್ತಾರೆ. ಶಿವ ಬಾಬಾರ ಭಕ್ತ ನಂಬರ್ 1, ಲಕ್ಷ್ಮೀನಾರಾಯಣರ ಭಕ್ತ ನಂಬರ್ 2, ರಾಮ ಸೀತೆಯರ ಭಕ್ತ ನಂಬರ್ 3. ಅವರಿಗೆ ಮಾತ್ರ ಟಚ್ ಆಗುತ್ತದೆ. ನೀವು ಮಕ್ಕಳು ನೋಡುತ್ತಿರುತ್ತೀರಿ. 18 ದಿನಗಳಲ್ಲಿ ಯಾರಾದರೂ ಹುಷಾರಾಗುತ್ತಾರೆ. ಯಾರಾದರೂ 18 ವರ್ಷಗಳಾದರೂ ಆಗುವುದಿಲ್ಲ. ಎಲ್ಲವೂ ಬುದ್ಧಿಯ ಮೇಲೆ ಆಧಾರಿತವಾಗಿದೆ. 1 ದಿನದವರೂ ಬರುತ್ತಾರೆ. ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಇಷ್ಟೊಂದು ಜನರು ಕಲಿಯುತ್ತಿದ್ದಾರೆ. ತಕ್ಷಣ ಟಚ್ ಆಗುತ್ತದೆ. ಬೇರೆ ಬೇರೆ ಸ್ಥಳಗಳಲ್ಲಿ ವ್ಯವಸ್ಥೆ ಮಾಡಿ ಎಂದು ತಿಳಿದುಕೊಳ್ಳುತ್ತಾರೆ. ಹಣವಿದ್ದರೆ ದೊಡ್ಡ ದೊಡ್ಡ ಮ್ಯೂಸಿಯಂಗಳನ್ನು ತೆರೆಯುತ್ತಾರೆ. ಹಣ ಕಡಿಮೆ ಇದ್ದರೆ ಗೀತ ಪಾಠಶಾಲೆಯನ್ನು ಮನೆಯಲ್ಲೇ ಮಾಡುತ್ತೇವೆ ಎನ್ನುತ್ತಾರೆ. ಯಾರಾದರೂ ಕೇಳಿದರೆ ಹೇಳಿ. ಇದು ಆತ್ಮಿಕ ಜ್ಞಾನ. ಇದು ಕೇವಲ ಒಬ್ಬ ಆತ್ಮಿಕ ತಂದೆಯ ಬಳಿ ಮಾತ್ರ ಇರುತ್ತದೆ. ಯಾರೇ ಬಂದರೂ ಇಬ್ಬರು ತಂದೆಯರ ರಹಸ್ಯವನ್ನು ತಿಳಿಸಬೇಕು. ನಾವೆಲ್ಲರೂ ಅಣ್ಣ ತಮ್ಮಂದಿರು. ಹಾಗಾದರೆ ತಂದೆ ಅವಶ್ಯವಾಗಿ ಒಬ್ಬರೇ ಇರಬೇಕು. ಆಸ್ತಿಯು ಒಬ್ಬ ತಂದೆಯಿಂದ ಸಿಗುತ್ತದೆ. ಬಹಳ ಖುಷಿಯಲ್ಲಿ ಇರಬೇಕು. ಬಾಬಾ, ನಿಮ್ಮದಂತೂ ಕಮಾಲ್. ಇಡೀ ಸೃಷ್ಟಿಗೆ ವರದಾನ ಕೊಡುತ್ತೀರಿ. ಶಾಂತಿ ಭವ, ಸುಖೀ ಭವ ಎಂದು ತಂದೆ ಹೇಳುತ್ತಾರೆ. ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿರಿ. 84 ಜನ್ಮಗಳ ಕಥೆಯನ್ನು ನೆನಪು ಮಾಡಿರಿ ಅಷ್ಟೇ. ಹೇಳುತ್ತಾ ಕುಳಿತುಕೊಳ್ಳುತ್ತಾ ನೆನಪಿನಲ್ಲಿ ಇರಬೇಕು. ಆಗ ಭೋಜನದಲ್ಲೂ ಶಕ್ತಿ ಬರುತ್ತದೆ. ಯಾರು ಸರಿಯಾದ ರೀತಿಯಲ್ಲಿ ನೆನಪು ಮಾಡುತ್ತಾರೋ ಅವರು ಬಹಳ ಪ್ರೇಮದಿಂದ ಭೋಜನ ತಯಾರಿಸುತ್ತಾರೆ. ಏಕೆಂದರೆ ಇದರಿಂದ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ಹಾಗಾಗಿ ಆ ಪದ್ಧತಿಯು ನಡೆದು ಬಂದಿದೆ. ತಂದೆಯನ್ನು ನೆನಪು ಮಾಡಿರಿ. ಉಳಿದವರೆಲ್ಲರನ್ನೂ ಮರೆತು ಬಿಡಿ. ಆತ್ಮಿಕ ಮಕ್ಕಳು ತಂದೆಯ ಎದುರು ಕುಳಿತಿದ್ದಾರೆ. ಶರೀರದ ಜೊತೆಗಿದ್ದರೂ ನಾವೆಲ್ಲರೂ ತಂದೆಯ ಎದುರು ಕುಳಿತಿದ್ದೇವೆ ಎಂದು ಎಲ್ಲರಿಗೂ ಗೊತ್ತಿದೆ. ಇವರು ನಮ್ಮ ಬೇಹದ್ದಿನ ತಂದೆ. ಪ್ರತಿ 5000 ವರ್ಷಗಳ ನಂತರ
ಬಾಬಾ, ನೀವು ನಮ್ಮನ್ನು ಪಾವನರನ್ನಾಗಿ ಮಾಡಿ ಪಾವನ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೀರಿ. ಈಗ ನಮ್ಮ 84ನೇ ಜನ್ಮ ಪೂರ್ಣವಾಯಿತು. ಈಗ ನಾವು ಮನೆಗೆ ಹೋಗುತ್ತೇವೆ. ನೀವು ಪಾತ್ರಾಭಿನಯ ಮಾಡುತ್ತಾ ಮಾಡುತ್ತಾ ದಣಿದಿದ್ದೀರಿ. ಈಗ ಮತ್ತೆ ಬಾಬಾ ಬಂದಿದ್ದಾರೆ. ಶಾಂತಿಧಾಮದ ಮೂಲಕ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ತಂದೆಯು ಬಹಳ ಸುಲಭವಾದ ವಿಷಯವನ್ನು ತಿಳಿಸುತ್ತಾರೆ. ಕಲಿಯುಗ ಎಂದರೆ ದುಃಖಧಾಮ, ಸತ್ಯಯುಗವು ಸುಖಧಾಮವಾಗಿದೆ. ಈಗ ತಂದೆ ಸುಖಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಮತ್ತು ಪವಿತ್ರರಾಗಿ ಹೋಗುತ್ತೇವೆ ಎಂದು ಕೂಡ ಗೊತ್ತಿದೆ. ತಂದೆಯೂ ಸಹ ಆತ್ಮಿಕ ತಂದೆಯಾಗಿದ್ದಾರೆ. ಇದು ಸ್ಪಿರಿಚುಯಲ್ ಆತ್ಮಿಕ ಜ್ಞಾನವಾಗಿದೆ. ಅವರಿಗೆ ಹೇಳಿ, ನಮ್ಮವರು ಸ್ಪಿರಿಚುಯಲ್ ಫಾದರ್ ಆಗಿದ್ದಾರೆ. ಸ್ಪಿರಿಚುಯಲ್ ಮಕ್ಕಳ ತಂದೆಯು ಒಂದೇ ಸಾರಿ ಬರುತ್ತಾರೆ. ಇದು ಸಂಗಮ ಕಲ್ಯಾಣಕಾರಿ ಯುಗ, ಪುರುಷೋತ್ತಮ ಸಂಗಮ ಯುಗವಾಗಿದೆ. ಇದು ಭಾರತದಲ್ಲೇ ಆಗುತ್ತದೆ. ಇಲ್ಲಿಯೇ ಗಾಯನ ಮಾಡಲಾಗುತ್ತದೆ. ಪುರುಷನನ್ನು ಉತ್ತಮರನ್ನಾಗಿ ಮಾಡಬೇಕು. ಈಗ ಕನಿಷ್ಠರಾಗಿದ್ದಾರೆ. ಉತ್ತಮ, ಮಧ್ಯಮ, ಕನಿಷ್ಠ. ಉತ್ತಮ ಸತ್ಯಯುಗ, ಮಧ್ಯಮ ದ್ವಾಪರ, ಕನಿಷ್ಠ ಕಲಿಯುಗ. ಈ ಎಲ್ಲಾ ವಿಷಯಗಳನ್ನು ತಂದೆ ಹೇಳುತ್ತಾರೆ. ಹಾಗಾಗಿ ನೋಟ್ ಮಾಡಿಕೊಳ್ಳಬೇಕು. ಆದಿ, ಮಧ್ಯ, ಅಂತ್ಯ ಮತ್ತೆ ಕನಿಷ್ಠರಿಂದ ಉತ್ತಮರಾಗುತ್ತೀರಿ. ಪುರುಷೋತ್ತಮ, ನರ ಮತ್ತು ನಾರಿ ಇಬ್ಬರೂ ಉತ್ತಮರಾಗುತ್ತಾರೆ. ನಂತರ ಕೆಳಗೆ ಬೀಳುವಾಗ ಇಬ್ಬರೂ ಬೀಳುತ್ತಾರೆ. ತಂದೆ ಹೊಸ ವಿಷಯಗಳನ್ನು ತಿಳಿಸುತ್ತಾರೆ. ಜ್ಞಾನವನ್ನು ಕೇವಲ ತಂದೆಯೇ ಬಂದು ಕೊಡುತ್ತಾರೆ. ಅದನ್ನು ಆತ್ಮಿಕ ಜ್ಞಾನ ಎನ್ನಲಾಗುತ್ತದೆ. ಜ್ಞಾನ ಸಾಗರ ಒಬ್ಬ ತಂದೆಯಾಗಿದ್ದಾರೆ. ಮನುಷ್ಯರು ಅಜ್ಞಾನದ ಅಂಧಕಾರದಲ್ಲಿದ್ದಾಗ ಜ್ಞಾನ ಸಿಗುತ್ತದೆ. ಎಷ್ಟು ಸುಲಭವಾದ ವಿಷಯಗಳಾಗಿವೆ. ಬ್ರಾಹ್ಮಣಿಯರ ಕೆಲಸ ಪ್ರತಿದಿನ ಪಾಯಿಂಟ್ಸ್ಗಳನ್ನು ತಿಳಿಸುವುದಾಗಿದೆ. ಈ ಸಂಗಮ ಯುಗಕ್ಕೆ ಬಹಳ ಮಹತ್ವ ಕೊಡಲಾಗುತ್ತದೆ. ಸ್ಪಿರಿಚುಯಲ್ ಜ್ಞಾನ ಕೇವಲ ಸ್ಪಿರಿಚುಯಲ್ ತಂದೆ ಮಾತ್ರ ಕೊಡುತ್ತಾರೆ. ನಾವು ಆತ್ಮಿಕ ಮಕ್ಕಳಾಗಿದ್ದೇವೆ. ಆತ್ಮಿಕ ತಂದೆ ನಮಗೆ ಆತ್ಮಿಕ ಜ್ಞಾನ ಕೊಡುತ್ತಾರೆ. ಸತೋಪ್ರಧಾನರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಮೊಟ್ಟ ಮೊದಲು ಈ ಶಿಕ್ಷಣವನ್ನು ಕೊಡಬೇಕು. ನೀವು ಆತ್ಮಗಳಾಗಿದ್ದೀರಿ. ಆತ್ಮಗಳ ತಂದೆ ಶಿವಬಾಬಾ. ಅವರು ಸದಾ ಪವಿತ್ರರಾಗಿದ್ದಾರೆ. ಆತ್ಮಗಳು ಪವಿತ್ರ ಅಪವಿತ್ರವಾಗುತ್ತವೆ. ಸತೋ ಪ್ರಧಾನ, ಸತೋ ರಜೋ ತಮೋ ಸ್ಥಿತಿಗೆ ಬರುತ್ತೇವೆ. ಗೋಲ್ಡನ್ ಏಜ್, ಸಿಲ್ವರ್ ಏಜ್. ಈ ಸಮಯದಲ್ಲಿ ಐರನ್ ಏಜ್ ಆಗಿದೆ. ಪ್ರಪಂಚಕ್ಕೆ ಹೀಗೆ ಎನ್ನಲಾಗುತ್ತದೆ. ಚಿನ್ನ ಹೇಗಿರುತ್ತದೆಯೋ ಹಾಗೆಯೇ ಒಡವೆ ತಯಾರಾಗುತ್ತದೆ. ಕಲ್ಮಶ ಬೆರೆಸುವುದರಿಂದಲೇ ಇಂತಹ ವಸ್ತು ತಯಾರಾಗುತ್ತದೆ. ಮಾಯೆಯ ಪ್ರವೇಶವಾಗುತ್ತದೆ. ಮತ್ತೆ ತಂದೆ ಬಂದು ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತಾರೆ. ಇದನ್ನು ಕುಂಭಮೇಳ ಎನ್ನಲಾಗುತ್ತದೆ. ನೀವು ಮಕ್ಕಳಿಗೆ ಈಗ ಎಲ್ಲವೂ ತಿಳಿಯಿತು. ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ. ಕೋತಿ ಬುದ್ಧಿಯವರಾಗಿದ್ದೀರಿ. ಮತ್ತೆ ಸಂಗಮದಲ್ಲಿ ತಂದೆ ಬಂದು ಮನುಷ್ಯ ಬುದ್ಧಿಯವರನ್ನಾಗಿ ಮಾಡಿದ್ದಾರೆ. ಯಾವಾಗ ನೀವು ಬ್ರಾಹ್ಮಣರಾಗಿದ್ದೀರೋ ಮತ್ತೆ ನೀವು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತೀರಿ. ನೀವು ಓದಿ ದೇವತೆಗಳಾಗುತ್ತೀರಿ. ಎಷ್ಟು ಸುಲಭವಾಗಿದೆ. ಇದನ್ನು ಪಕ್ಕಾ ಅರ್ಥ ಮಾಡಿಕೊಳ್ಳಬೇಕು. ಆತ್ಮಿಕ ಜ್ಞಾನ ಆತ್ಮಿಕ ತಂದೆಯಲ್ಲಿ ಮಾತ್ರ ಇರುತ್ತದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅವರೇ ತಿಳಿದುಕೊಂಡಿದ್ದಾರೆ. ಉಳಿದಂತೆ ತಿಳಿಯದವರು ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಮನುಷ್ಯರಾಗಿದ್ದು ನಾಟಕದ ಆದಿ ಮಧ್ಯ ಅಂತ್ಯವನ್ನು ತಿಳಿಯದಿದ್ದರೆ ಅವರು ಯಾವ ಕೆಲಸಕ್ಕೂ ಬರುವುದಿಲ್ಲ. ಪ್ರತಿಯೊಂದು ಆತ್ಮಕ್ಕೂ ಪಾತ್ರ ಸಿಕ್ಕಿದೆ ಎಂದು ನಿಮಗೆ ತಿಳಿಸಲಾಗಿದೆ. ಆತ್ಮವು ಎಷ್ಟು ಚಿಕ್ಕದಾಗಿದೆ, ಅದರಲ್ಲಿ ಎಷ್ಟೊಂದು ಪಾತ್ರ ತುಂಬಿದೆ. ಆತ್ಮವು ಆಶ್ಚರ್ಯ. ಹಾಗಾದರೆ ಆತ್ಮಗಳ ತಂದೆಯೂ ಕೂಡ ಆಶ್ಚರ್ಯಕರವಾಗಿದ್ದಾರೆ. ಇಡೀ ಸೃಷ್ಟಿ ಹೇಗೆ ವೃದ್ಧಿಯಾಗುತ್ತದೆ, ಈ ಎಲ್ಲಾ ವಿಷಯಗಳನ್ನು ತಂದೆ ತಿಳಿಸುತ್ತಾರೆ. ಯಾರು ಒಳಗೂ ಹೊರಗೂ ಸ್ವಚ್ಛ ಹೃದಯದವರಾಗಿರುತ್ತಾರೋ ಅವರ ಬಾಣ ಸರಿಯಾಗಿ ತಗಲುತ್ತದೆ. ಎಲ್ಲರೂ ಹೀಗಿರುವುದಿಲ್ಲ. ಅವರ ಒಳಗೂ ಹೊರಗೂ ಸ್ವಚ್ಛವಾಗಿದೆ ಎಂದು ಬಾಬಾ ಎಂದೂ ಹೇಳುವುದಿಲ್ಲ. ಆದರೆ ಬಾಬಾ ಎದುರಿಗೆ ಹೇಳುವುದಿಲ್ಲ. ಸಿಟ್ಟಾದರೆ ಡಿಸರ್ವಿಸ್ ಮಾಡುತ್ತೀರಿ. ತಂದೆಯನ್ನು ಬಹಳ ಬಹಳ ಪ್ರೀತಿ ಮಾಡಬೇಕು. ದಿಲ್ವಾಡ ಮಂದಿರವಿದೆ ಅಲ್ಲವೇ? ಎಲ್ಲರ ಹೃದಯವನ್ನು ಗೆಲ್ಲುವವರು ಇವರೂ ಕೂಡ ಜೊತೆಯಲ್ಲಿದ್ದಾರೆ. ಬಾಪ್ತಾದ ಇಬ್ಬರು ಹೃದಯವನ್ನು ಗೆಲ್ಲುತ್ತಾರೆ. ಅಲಂಕರಿಸಲು ನಿಮಗೆ ಯಾವ ಮಷಿನ್ ಸಿಗುತ್ತದೆಯೋ ಅದು ಸರಸ್ವತಿಯಾಗಿದ್ದರು. ಇದು ಬ್ರಹ್ಮಪುತ್ರಿ. ದೊಡ್ಡವರು ಯಾರು?
ಬ್ರಹ್ಮಪುತ್ರದಲ್ಲಿ ದೊಡ್ಡ ದೊಡ್ಡ ಹಡಗುಗಳು ಬರುತ್ತವೆ. ಇವರ ಸಂಗಮದಲ್ಲಿ ಬಹಳ ದೊಡ್ಡ ಮೇಳ ನಡೆಯುತ್ತದೆ. ಹಾಗಾಗಿ ಇದು ಅತ್ಯಂತ ದೊಡ್ಡ ನದಿಯಾಗಿದೆ. ಇದು ಎಲ್ಲರಿಗೂ ಸದ್ಗತಿ ಕೊಡುವ ಶಿವಬಾಬಾರವರ ಸ್ಥಾನವಾಗಿದೆ. ಎಲ್ಲಾ ತೀರ್ಥಗಳಲ್ಲಿ ಮಹಾನ್ ತೀರ್ಥ ಅಬು ಆಗಿದೆ. ಸ್ವಲ್ಪ ಸಮಯದಲ್ಲೇ ಅಬುವಿನ ಹೆಸರು ಬಹಳ ಪ್ರಸಿದ್ಧಿಯಾಗುತ್ತದೆ. ಎಲ್ಲ ಧರ್ಮಗಳ ತೀರ್ಥವಾಗಿದೆ, ಏಕೆಂದರೆ ಎಲ್ಲರಿಗೂ ಸದ್ಗತಿಯಾಗುತ್ತದೆ. ವಾರ್ತಾಪತ್ರಿಕೆ ಇತ್ಯಾದಿಗಳಲ್ಲಿ ಶಬ್ದವಾಗುತ್ತದೆ. ಈಗ ಅಬುವಿನ ಹೆಸರು ಅಷ್ಟೊಂದು ಇಲ್ಲ. ಅಂಬಾ ಬಳಿ ಎಷ್ಟು ಜನರು ಹೋಗುತ್ತಾರೆ? ಇಲ್ಲಿ ಮತ್ತೆ ಬಾಬಾ ಮತ್ತು ಮಮ್ಮ ಇಬ್ಬರೂ ಇದ್ದಾರೆ. ಅಂಬಾ ಬಳಿ ಬಹಳ ಮೇಳಗಳು ನಡೆಯುತ್ತವೆ. ಲಕ್ಷ್ಮಿಯ ಬಳಿ ಮೇಳಗಳು ನಡೆಯುವುದಿಲ್ಲ. ಲಕ್ಷ್ಮಿಯನ್ನು ತಿಜೋರಿಯಲ್ಲಿ ಇಡುತ್ತಾರೆ. ಧನವು ವೃದ್ಧಿಯಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ದೀಪಾವಳಿ ಎಂದು ಸ್ವಚ್ಛತೆ ಇತ್ಯಾದಿ ಮಾಡಿ ಮಂದಿರಕ್ಕೆ ಹೋಗುತ್ತಾರೆ. ಲಕ್ಷ್ಮಿಯಿಂದ ಹಣ ಕೇಳುತ್ತಾರೆ. ತಂದೆಯ ಬಳಿ ಬಂದು ಮಕ್ಕಳು ತೃಪ್ತರಾದರೆ ಆತ್ಮವು 21 ಜನ್ಮಗಳಿಗಾಗಿ ತೃಪ್ತವಾಗುತ್ತದೆ. ಸತ್ಯಯುಗದಲ್ಲಿ ಸದಾ ತೃಪ್ತ ಆತ್ಮಗಳಾಗಿರುತ್ತೀರಿ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಸದಾ ಸಂತುಷ್ಟ ಭವ. ಎಲ್ಲರಿಗಿಂತ ದೊಡ್ಡ ಸೇವೆ ಎಂದರೆ ಇತರರನ್ನು ಸಂತುಷ್ಟಪಡಿಸುವುದು. ಹಾಗಾದರೆ ನೀವು ಸದಾ ಎಲ್ಲರನ್ನೂ ಸಂತುಷ್ಟಪಡಿಸುವ ಸೇವೆಯಲ್ಲಿ ತತ್ಪರರಾಗಿದ್ದೀರಾ? ಯಾರು ಸ್ವತಃ ಸದಾ ಸಂತುಷ್ಟರಾಗಿರುತ್ತಾರೋ ಅವರೇ ಮತ್ತೆ ಇತರರನ್ನು ಕೂಡ ಸಂತುಷ್ಟಪಡಿಸಲು ಸಾಧ್ಯ. ಯಾರು ಸ್ವತಃ ಸಂಪನ್ನರಾಗಿರುತ್ತಾರೋ ಅಷ್ಟೇ ಇತರರನ್ನೂ ಸಂತುಷ್ಟ ಮಾಡಬಲ್ಲರು. ಗುಣಗಳಲ್ಲಿ ಮತ್ತು ಕರ್ತವ್ಯದಲ್ಲಿ ತಂದೆಗೆ ಸಮಾನರಾದಾಗ ಮಾತ್ರ ಸಂತುಷ್ಟರಾಗಿರಲು ಸಾಧ್ಯ. ಹಾಗಾಗಿ ತಮ್ಮನ್ನು ಪರೀಕ್ಷಿಸಿಕೊಳ್ಳಿ. ತಂದೆಯ ಗುಣಗಳು ನನ್ನದಾಗಿವೆಯೇ? ತಂದೆಯ ಕರ್ತವ್ಯವನ್ನೇ ನಾನು ಕೂಡ ಮಾಡುತ್ತಿದ್ದೇನೆಯೇ? ಸಂತುಷ್ಟತೆಯ ಗಣಿಯಾಗು, ಆಗ ಅಖಂಡವಾಗಿರುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.